ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಕರ್ಮಭೂಮಿಯಲ್ಲಿ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ತ್ರಿವೇಣಿ ಡಿಎಂ ಅವರ ಮಡಿಲು ಗ್ರಾಮೀಣಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಕಚೇರಿ ಲೋಕಾರ್ಪಣೆಯಾಗಿದೆ. ಗಾವಡಗೆರೆಯ ನಟರಾಜ ಸ್ವಾಮೀಜಿ, ಪ್ರದೇಶ ಕುರುಬ ಸಂಘದ ನಿಕಟ ಪೂರ್ವಾಧ್ಯಕ್ಷ ಸುಬ್ಬಣ್ಣ, ಉದ್ಯಮಿ ಅಶೋಕ್ ದೀಪ ಬೆಳಗಿಸುವ ಮುಖೇನ ಕಚೇರಿ ಉದ್ಘಾಟನೆ ನೆರವೇರಿಸಿದ್ರು. ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳೇ ಸ್ವಾವಲಂಬನೆಗಾಗಿ ದುಡಿತಾ ಇರೋ ತ್ರಿವೇಣಿ ಡಿಎಂ ಶೈಕ್ಷಣಿಕ ಸಾಮಾಜಿಕ ಕಾರ್ಯಗಳ ಮುಖೇನ ಈಗಾಗಲೇ ಹೆಸರಾಗಿರೋ ಹುಣಸೂರು ತಾಲೂಕಿನಲ್ಲಿ ಹೆಸರಾಗಿದ್ದಾರೆ. ಇದೀಗ ತಮ್ಮ ಸಾಮಾಜಿಕ ಸೇವೆ ವಿಸ್ತರಿಸಲು ಹುಣಸೂರು ಪಟ್ಟಣದಲ್ಲೇ ಮಡಿಲು ಗ್ರಾಮೀಣಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಕಚೇರಿ ತೆರೆಯುವ ಮುಖೇನ ತಮ್ಮ ಸೇವಾ ಕಾರ್ಯಗಳನ್ನು ಮುಂದುವರಿಸಲು ಮತ್ತಷ್ಟು ಹತ್ತಿರವಾಗಿದ್ದಾರೆ. ಕಚೇರಿ ಉದ್ಘಾಟಿಸಿದ ಗಣ್ಯರು ಹಿತೈಷಿಗಳು ಶುಭ ಹಾರೈಸುವ ಮುಖೇನ ತ್ರಿವೇಣಿ ಅವರ ಸೇವಾ ಕಾರ್ಯ ಮತ್ತಷ್ಟು ವಿಸ್ತರಿಸಲಿ ಅಂತ ಹಾರೈಸಿದ್ದಾರೆ. ಗ್ರಾಮೀಣಾಭಿವೃದ್ಧಿಯ ಆಲೋಚನೆ ಇದು ಮಡಿಲು. ಯಾವ ತಾಯ್ತನ ಸಹಜವಾದ ಸಂಬಂಧವನ್ನು ಬೆಸುಗೆಯನ್ನು ಬೆಸೆದು ಸಾಮಾನ್ಯರ ಜನರಿಗೆ ರಕ್ಷಣೆ ಮಾಡುವ, ಪೋಷಿಸುವ, ಸಂರಕ್ಷಿಸುವ, ಆರೈಕೆ ಮಾಡುವ ತಾಯ್ತನದ ಆಲೋಚನೆಯನ್ನು ಮಾಡಬೇಕು ಅಂತೇಳಿ ತ್ರಿವೇಣಿ ಮತ್ತು ಬಳಗದವರು ನಿಜವಾಗಿ ದೂರದರ್ಶಿತ್ವವನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಗ್ರಾಮೀಣಾಭಿವೃದ್ಧಿ ಅಂದರೆ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೆ ಒಳ್ಳೆ ಹದವಾದ ಕಾಲ, ಹೇಗೆ ಮಳೆ ಬಂದು ಬಿತ್ತನೆ ಬಿತ್ತ ಕಾಲ ಅಂತಲ್ಲ, ಹಾಗೆ ಇದು ನಿಜಕ್ಕೂ ವಾತಾವರಣ ಆಲೋಚನೆ ಗಟ್ಟಿಗೊಳಿಸುವ ಮಹಾಕಾರ್ಯ ಮಾಡಬೇಕು ಅಂತೇಳಿ ತ್ರಿವೇಣಿಯವರು ಪೂರ್ವವಾಗಿ ಇದನ್ನು ಆಲೋಚನೆ ಮಾಡಿದ್ದಾರೆ. ಅವರ ಆಸೆನೇ ಸಾಮಾನ್ಯ ಜನರಿಗೆ ಒತ್ತಾಸೆಯಾಗಿ ನಿಂತು ನೊಂದವರಿಗೆ, ಬೆಂದವರಿಗೆ, ಆಶ್ರಯದಾತರಿಗೆ ನನ್ನ ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋ ಆಸೆ ಹೊತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನಿಜಕ್ಕೂ ಅವರನ್ನ ಪ್ರೇರಣೆ ಮಾಡುವ, ಪೂರೈಸುವ, ಅವರ ಆಲೋಚನೆಗಳು ದಿಗ್ಗಂತಕ್ಕೆ ಮುಟ್ಲಿ, ಸಾಮಾನ್ಯ ಜನರಿಗೆ ಎಟಗಲಿ, ಈ ಆಶಯ ಸಾರ್ವತ್ರಿಕವಾಗಿ ಎಲ್ಲ ಹಿರಿಯರ, ಹಿತೈಷಿಗಳ, ಗಣ್ಯಮಾನ್ಯರ, ಮೇಲಾಗಿ ಸಮುದಾಯದ, ಸಮಾಜದ ಎಲ್ಲ ಗಣ್ಯಮಾನ್ಯರು ಬಂದಿದ್ದಾರೆ. ಅವರೆಲ್ಲರ ಆಶಯ ಈ ದಿನ ಹುಣಸೂರು ತಾಲೂಕಿನಲ್ಲಿ ಮಡಿಲು ಸಂಸ್ಥೆಯನ್ನು ತ್ರಿವೇಣಿ ಮೇಡಮ್ ಅವರು ಆರಂಭ ಮಾಡ್ತಾ ಇರೋದು ಭಾಳ ಸಂತೋಷದ ವಿಷಯ. ಮತ್ತು ಹುಣಸೂರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ರೂರಲ್ ಇರೋದರಿಂದ ಈ ಸಂಸ್ಥೆಗೆ ಒಬ್ಬ ಹಿಂದುಳಿದ ಮಹಿಳೆ ಈ ತಾಲೂಕಿನಲ್ಲಿ ಮಾಡ್ತಾ ಇರೋದು ಮತ್ತು ಭಾಳ ಸಂತೋಷದ ವಿಷಯ. ಮತ್ತು ಈ ಕಾರ್ಯಕ್ರಮ ಈ ನಮ್ಮ ಹುಣಸೂರು ತಾಲೂಕಿನ ಎಲ್ಲ ಜನತೆಗೂ ಸಿಗಲಿ, ಮತ್ತು ಜೊತೆಗೂ ಹುಣಸೂರಿಗೆ ಸೀಮಿತ ಆಗೋದು ಬೇಡ. ಇದು ಮತ್ತು ಬೇರೆ ಯಾರಿಗೆ ಇದ್ದರೂ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೂ ವಿಸ್ತಾರ ಆಗಲಿ ಅಂತ, ಅವರ ರಾಜಕೀಯ ಜೀವನ ಶುಭವಾಗಲಿ ಅಂತ ಈ ಮೂಲಕ ಅವರಿಗೆ ಧನ್ಯವಾದ ಅಂತ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಂಸ್ಥೆ ಉದ್ಘಾಟನೆ ತುಂಬ ದಿನಗಳ ನಂತರ, ಅಂದರೆ 2-3 ಬಾರಿ ಇನಾಗ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡು ಕಾರಣಾಂತರಗಳಿಂದ ಮುಂದಕ್ಕೆ ಹೋಯಿತು. ಬಟ್ ಇವತ್ತು ಒಂದು ಒಳ್ಳೆ ಶುಭಗಳಿಗೆ ಎಲ್ಲರೂ ಬಂದಿದ್ದಾರೆ. ದೊಡ್ಡವರು ಸ್ವಾಮೀಜಿಯವ್ರ ಹತ್ರನೂ ಹೋಗಿ ನಾವು ಕೇಳ್ಕೊಂಡಾಗ ಬಹಳ ಸ್ಪೋರ್ಟಿವ್ ಆಗಿ ಅವ್ರು ನಮಗೆ ಧೈರ್ಯ ತುಂಬಿದ್ರು, ಬರ್ತೀವಿ ಅಂತ ಹೇಳಿದ್ರು, ಬಂದಿದ್ದಾರೆ. ಮತ್ತು ಸುಬ್ಬಣ್ಣವರು ಬಂದಿದ್ದಾರೆ, ಮತ್ತು ನಮ್ಮ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕುನ್ನೇಗೌಡರು ಅವರು ಕೂಡ ಬಂದಿದ್ದಾರೆ. ಮತ್ತು ಇನ್ನೂ ಸುಮಾರು ವಾಸಣ್ಣನವ್ರು ಬಂದಿದ್ದಾರೆ, ಪತ್ರಕರ್ತರು ಕೂಡ ಬಂದಿದ್ದಾರೆ, ನಾಗರಾಜ್ ಅವರು ಬಂದಿದ್ದಾರೆ, ಇನ್ನೂ ಸುಮಾರು ಜನ ಎಲ್ಲರೂ ಬಂದಿದ್ದಾರೆ. ಈ ಸಂಸ್ಥೆಯ ಉದ್ದೇಶ ಎಲ್ರಿಗೂ ಗೊತ್ತು. ನಾನು ದೇವರಾಜ ಅರಸು ಅವರ ಅಭಿಮಾನಿಯಾಗಿ ಈ ಭಾಗವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಗ್ರಾಮೀಣ ಭಾಗದಲ್ಲಿ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಹಿಂದುಳಿದವರ ವಿಚಾರಗಳಿಗಾಗಿರ್ಬೋದು, ಯಾವುದೇ ಒಂದಷ್ಟು ಕುಂದುಕೊರತೆಗಳನ್ನು ತುಂಬಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಈ ಸಂಸ್ಥೆ ಎಸ್ಪೆಷಲಿ ಯಾರಿಗಾದರೂ ಅದು ಏನಾದರೂ ತೊಂದರೆ ಅಂದಾಗ ಇದು ನೆನಪಾಗಬೇಕು ಅನ್ನೋ ಕಾರಣಕ್ಕೆ ನಾವು ಸ್ಕೂಲ್ಗಳಿಂದನೇ ಈ ಕಾರ್ಯಕ್ರಮಗಳನ್ನು ಕೊಡ್ತಾ ಶುರು ಮಾಡ್ಕೊಂಡ್ಬಂದ್ವಿ.